ತಾರ ಇಲ್ವಲ್ಲ ಅದ್ರಲ್ಲಿ, ಅದೇನದು ಏನಿದೆ ಅದ್ರಲ್ಲಿ? ಈಟು ಜಾಸ್ತಿ ಆದ್ರೆ ಇರು ಅಂತ ಹೇಳಕ್ ಹೋಗ್ಬೇಡ. ನನ್ಗೆ ನೀನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೀಯಾ? ಇರು ಅಂತ ಹೇಳಕ್ ಹೋಗ್ಬೇಡ. ಯಾವ ಡಿಪಾರ್ಟ್ಮೆಂಟ್? ಸಾರ್ವಜನಿಕರ ದುಡ್ಡಿದು. ವೆಹಿಕಲ್ ಜಾಸ್ತಿ ಅಣ್ಣ. ವೆಹಿಕಲ್ ಅಲ್ಲಪ್ಪ, ರೋಡ್ ಬಿಡು. ಒಂದ್ ಸೈಡ್ ಬಿಡಪ್ಪ. ನೀನು ಕಲ್ಲಾಕಿ ಬಾಟ್ ಹಾಕಿ ಹಾಕೋ, ಬಾರಿಗೇಡ್ ಹಾಕೋ. ಯಾವ ಡಿಪಾರ್ಟ್ಮೆಂಟ್ ನಿಂದ ಆಗಿರೋದು? ಯಾವ ಡಿಪಾರ್ಟ್ಮೆಂಟ್ ನಿಂದ ಆಗಿರೋದು? ಎಷ್ಟು ಕೊಟ್ಟಿದ್ದು? ಯಾರು ಸಾಹೇಬ್ರು? ಯಾರು ಇಂಜಿನಿಯರ್? ಏನ್ ಪೂರ್ತಿ ರೋಡ್ ಅಲ್ಲಿಂದನು ಹಂಗೇನೆ. ಒಂದು ರೋಡ್ ಒಂದು ಸೆಕೆಂಡ್ ಗ್ಯಾಪ್ ಇರಲ್ಲ ಅಂತ ರೋಡ್ ಮಾಡ್ತಾರ. ರೋಡ್ ಅಂತಾನೆ ಹೈವೇ ರೋಡ್ಗಳಲ್ಲಿ ನೀನೇ ನನಗೆ ಹೇಳ್ತೀಯ ವೆಹಿಕಲ್ ಜಾಸ್ತಿ ಇಲ್ಲಿ ಅಂತ? ವೆಹಿಕಲ್ ಜಾಸ್ತಿ ನನಗೆ ಹೇಳ್ತೀಯಪ್ಪ ನೀನು? ಅನುಭವಿಸೋರು ಗೊತ್ತಿ ರೋಡಲ್ಲಿ ಪ್ರತಿದಿನ ಓಡಾಡೋರ್ಗೆ. ಅಲ್ಲ ಅದನ್ನ ತಾರಿದೆ ಅದ್ರಲ್ಲಿ. ಅಲ್ಲ ತಾರಿದೆ ಅಂತ ಅದ್ರಲ್ಲಿ ಎಲ್ಲರಲ್ಲಿ ದಿನ ಒಟ್ಟು ದೇಶ ಸುತ್ತಿ. ಹಲೋ, ವೆಹಿಕಲ್ ಜಾಸ್ತಿ ಅಲ್ಲ ಅದೇ ರೋಡ್ ಅಂತಾರ ಅದನ್ನ. ಈ ರೋಡ್ ಮಾಡಕ್ಕೆ ಇಷ್ಟು ದಿನ ಬೇಕಿತ್ತ? ಮತ್ತೆ ಮುಂದೆ ನೋಡಿ ಅಲ್ಲಿ ನೀನ್ ವೈಬ್ರೇಟರ್ಗೆ ಕೂರ್ತಾ ಇಲ್ಲ, ಅದು ಅಂಶ ಐತಿ ಅದ. ಕಾಲೇ ಸಾಕಲ್ದಂಡ್ರಿ ಮಮತೆ ಮಾಡ್ತಿದ್ದೆ ಅಂತ ಹೇಳ್ದಾಗ ಹಿಂಗೆ ಮಾಡ್ಬೇಕಾಗ್ತದೆ. ವೆಹಿಕಲ್ ಯಾರು ಕೆಲಸ ಒಂದ್ ಕಡೆ ಮಾಡಿ ಒಂದ್ ಕಡೆ ಹಿಂದೆ ಈ ರಸ್ತೆ ಕಾಮಗಾರಿನ ಆರಂಭ ಮಾಡಿದ್ರು. ಕಳಪೆ ಕಾಮಗಾರಿನ ಮಾಡಿ ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಕಳಪೆ ಕಾಮಗಾರಿನ ನಿಲ್ಲಿಸಿ ಉತ್ತಮ ಕಾಮಗಾರಿನ ಮಾಡಬೇಕು ಅಂತ ಕೇಳ್ಕೊಂಡ್ವಿ. ಆಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಂಜಿನಿಯರ್ಗಳೆಲ್ಲ ಬಂದು ಇದನ್ನು ಉತ್ತಮ ಮಟ್ಟದಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಹೋದವರು ಇನ್ನು 3 ತಿಂಗಳಾದರೂ ಇಲ್ಲಿ ತಿರುಗೇ ನೋಡಿಲ್ಲ. ಇಲ್ಲಿ ಜನಸಾಮಾನ್ಯರು ನಡೆಯೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೋಡಲ್ಲಿ ರಸ್ತೆಯಲ್ಲಿ ನಡೆಯೋಕ್ಕೂ ಆಗ್ತಿಲ್ಲ, ಅಕ್ಕಪಕ್ಕದಲ್ಲಿ ನಿಲ್ಲೋಕ್ಕೂ ಆಗ್ತಾಯಿಲ್ಲ. ಮನೆಗಳಿಗೆಲ್ಲ ಧೂಳು ತುಂಬ್ತಾ ಇದೆ. ಸಾರ್ವಜನಿಕರು ಓಡಾಡೋಕ್ಕಂತೂ ಆಗ್ತಾಯಿಲ್ಲ. ಇದನ್ನು ಉನ್ನತ ಮಟ್ಟದಲ್ಲಿ ಮಾಡಿಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ ಅಧಿಕಾರಿಗಳು ಇದುವರೆಗೂ ಬಂದಿಲ್ಲ ಈ ಕಡೆ. ಇದನ್ನು ಬಿಲ್ ಮಾಡಿ ತಗೊಬಿಟ್ಟಿದ್ದಾರೋ ಇಲ್ಲ ಯಾಕೆ ಇದನ್ನು ಇಷ್ಟು ವರ್ಷ ಇಷ್ಟು ತಿಂಗಳಾದರೂ ನಿಲ್ಲಿಸಿದ್ದಾರೆ? ಎಷ್ಟೋ ವರ್ಷಗಳ ನಂತರ ಈ ರಸ್ತೆ ಕಾಮಗಾರಿನ ಆರಂಭ ಮಾಡಿದ್ರು. ಮೊನ್ನೆ ಧ್ರುವನಾರಾಯಣ್ ಸಾಹೇಬರು ಇದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹೇಳಿ ಆ ಕಾಮಗಾರಿ ಆರಂಭ ಮಾಡಿದಾಗಲೂ ಕೂಡ ಉನ್ನತವಾದ ಕಾಮಗಾರಿ ಮಾಡಬೇಕು ಅಂತ ಕಾಂಟ್ರಾಕ್ಟಿಗೆ ಹೇಳಿದ್ರು ಕೂಡ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ. ಅವ್ರ ಮಾತಿಗೂ ಕೂಡ ಬೆಲೆ ಕೊಡದೆ ಮಾಡಿದ್ದಾರೆ. ಹಾಗಾದರೆ ಸಾಮಾನ್ಯ ಜನರ ಮಾತು ಇವರು ಕಾಂಟ್ರಾಕ್ಟ್ಗಳು ಕೇಳ್ತಾರ? ಇದನ್ನು ಮಾಡ್ತಾರೋ ಇಲ್ವೋ ಏನು ಅಂತ ಗೊತ್ತಿಲ್ಲ. ನಡೆಯೋಕ್ಕಾಗ್ದಿರೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ರಸ್ತೆಯಲ್ಲಿ ಕಲ್ಲೆಲ್ಲ ಚುಚ್ತಾ ಇದೆ, ಬೈಕ್ಗಳು ಎಷ್ಟೋ ಜನ ಬಿದ್ದು ಎದ್ದು ಹೋಗ್ತಾ ಇದ್ದಾರೆ. ಯಾರೂ ಕೂಡ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ತಾ ಇಲ್ಲ. ದಯಮಾಡಿ ಇದನ್ನು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಕೇಳ್ತಾರೆ. ಆದರೆ ಡಾಂಬರ್ ಇಲ್ಲಿವರೆಗೂ ಡಾಂಬರ್ ಆಗಿಲ್ಲ. ಮೊದಲು ಡಾಂಬರ್ ಹಾಕಿದ್ರು, ಅದು ಕಳಪೆ ಕಾಮಗಾರಿಯಾಗಿ ಗ್ರಾಮಸ್ಥರೆಲ್ಲ ಅದನ್ನು ತೆಗೆಸಿದ್ದು. ಆದರೆ ಇವಾಗ 3 ತಿಂಗಳಿಂದ ಹಾಕ್ತೀವಿ ಅಂತ ಹೇಳಿದರೆ ಇನ್ನೂ 3 ತಿಂಗಳಿಂದ ಇದನ್ನು ಡಾಂಬರ್ ಹಾಕಿಲ್ಲ. ಇಲ್ಲಿ ಧೂಳಾಗಿ ಎಲ್ಲ ಅಂಗಡಿಗಳಿಗೆಲ್ಲ ಪ್ರತಿಯೊಂದು ಸಹ ತೊಂದರೆ ಆಗ್ತಿದೆ ಸಾರ್ವಜನಿಕರಿಗೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಬಿಲ್ ಮಾಡದೆ
ಬೇಗ ಈ ಕೆಲಸಗಳನ್ನು ಮುಗಿಸ್ಕೊಂಡು